ಸಿಪ್ಪೆ ತೆಗೆದ ಬಾಳೆಹಣ್ಣಿನ ಸೋಂಪಿನಂತೆ ಕನ್ನಡ, ಉಷ್ಣ ಕಡಿದ ಹಾಲಿನ ಮೃದುತನದಂತೆ ಕನ್ನಡ, ಸಿಪ್ಪೆ ತೆಗೆದ ಕಬ್ಬಿನ ಸಿಹಿತನದಂತೆ ಕನ್ನಡ, ಮನದಾಳದಲ್ಲಿ ಮೂಡುವ ಹೆಮ್ಮೆಯೇ ನನ್ನ ಕನ್ನಡ. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ವಿರೋಧಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ, ಕರವೇ ಪ್ರತಿಭಟನೆ. ತುಮಕೂರು, ಏಪ್ರಿಲ್ 7 ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ಮರುಪರಿಶೀಲಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿರುವ ರಾಜ್ಯಪಾಲರ ಕ್ರಮವನ್ನು ವಿರೋಧಿಸಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯರವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕನ್ನಡ ವಿರೋಧಿ ರಾಜ್ಯಪಾಲರನ್ನು ವಾಪಸ್ ಕರೆಯಿಸಿಕೊಳ್ಳಬೇಕೆಂದು ಘೋಷಣೆ ಕೂಗಿದ್ದಲ್ಲದೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಹಿಂದಿ ಹೇರಿಕೆಗೆ ಅವಕಾಶವಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರದ ಕ್ರಮ ಸ್ವಾಗತಾರ್ಹವಾಗಿದ್ದು, ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸುವ ರಾಜ್ಯಪಾಲರ ನೀತಿ ದುರದೃಷ್ಟಕರ ಎಂದರು. ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯ, ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ದೊರೆಯಬೇಕು. ಸುಮಾರು 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನು ಅನ್ನದ ಭಾಷೆಯನ್ನಾಗಿಸಲು ಸರ್ಕಾರ ಹಿಂದಿ ಭಾಷೆಯ ಪರೀಕ್ಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ನೀಡುವ ಪದ್ಧತಿಯನ್ನು ಜಾರಿಗೆ ತಂದಿದೆ. ಹಿಂದಿಯನ್ನು ಒಂದು ಭಾಷೆಯಾಗಿ ಕಲಿಸಲು ಯಾರೂ ಅಡ್ಡಿಪಡಿಸುತ್ತಿಲ್ಲ, ಆದರೆ ಬಲವಂತವಾಗಿ ಹೇರುವುದಕ್ಕೆ ನಮ್ಮ ವಿರೋಧವಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ನಡೆ ಸ್ವಾಗತಾರ್ಹ. ಕಳೆದ 50 ವರ್ಷಗಳಿಂದ ಕನ್ನಡಿಗರ ಹೋರಾಟಕ್ಕೆ ಸಿಕ್ಕ ಜಯ ಇದಾಗಿದೆ. ಆದರೆ ಕನ್ನಡ ನಾಡಿನ ಆಡಳಿತ ಮುಖ್ಯಸ್ಥರಾಗಿ ಚುನಾಯಿತ ಸರ್ಕಾರದ ನಡೆಯನ್ನು ಮರುಪರಿಶೀಲಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಮೇಲೆ ಒತ್ತಡ ಹೇರುವುದು ಸರಿಯಲ್ಲ. ಇಂತಹ ಕನ್ನಡ ವಿರೋಧಿ ರಾಜ್ಯಪಾಲರ ಅಗತ್ಯ ಕನ್ನಡ ನಾಡಿಗೆ ಇಲ್ಲ. ಹಾಗಾಗಿ ಅವರನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ನಮ್ಮೆಲ್ಲರ ಒತ್ತಾಯವಾಗಿದೆ ಎಂದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ರಾಜ್ಯಪಾಲರು ರಾಜ್ಯವನ್ನ ಪಾಲನೆ ಮಾಡುವಂತ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ನಮ್ಮ ತೆರಿಗೆಗಳನ್ನ ತೆಗೆದುಕೊಂಡು ನಮ್ಮ ರಾಜ್ಯದ ರಾಜಭವನದಲ್ಲಿ ಆತಿಥ್ಯವನ್ನು ಸ್ವೀಕರಿಸಬೇಕಾದಂಥ ರಾಜ್ಯಪಾಲರು ಕನ್ನಡವನ್ನು ಕಾಪಾಡಬೇಕಾಗಿರೋದು ಮತ್ತು ಕನ್ನಡದ ಮಕ್ಕಳನ್ನ ಕಾಪಾಡುವಂಥವ್ರು ಹಿಂದಿಯ ವಿಷಯವನ್ನ ಗ್ರೇಡ್ಗೆ ಪರಿಶೀಲಿಸಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಲೆಟರ್ ಮಾಡಿರೋದು. ಯಾಕೆ ಅಂತಂದರೆ ಇಲ್ಲಿನ ಮಕ್ಕಳ ಭವಿಷ್ಯ ಕನ್ನಡ ಭಾಷೆ ಮತ್ತು ಮಾತೃಭಾಷೆಯಲ್ಲಿ ನಡೀಬೇಕಾಗಿರೋಂಥದ್ರಲ್ಲಿ ನಮಗೆ ಬೇಕಿಲ್ಲದ ಹಿಂದಿ ಭಾಷೆಯನ್ನು ತೆಗೆದುಕೊಂಡು ಹೇರುವಂಥ ಕೆಲಸವನ್ನು ಒಬ್ಬ ರಾಜ್ಯಪಾಲರು ರಾಜಕಾರಣಿಯಾಗಿ ಮಾಡ್ತಾ ಇರೋದು ದುರದೃಷ್ಟಕರ. ಅಂಥ ರಾಜ್ಯಪಾಲರು ನಮ್ಮ ನಾಡಿಗೆ ಅವಶ್ಯಕತೆ ಇಲ್ಲ. ಅವರನ್ನು ಈ ಕೂಡಲೇ ಮತ್ತೆ ಮರಳಿ ಕೇಂದ್ರಕ್ಕೆ ಕರೆದುಕೊಳ್ಬೇಕು ಅಂತೇಳಿ ನಾವು DC ಅವ್ರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ರಾಷ್ಟ್ರಪತಿಗಳಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾಡಬೇಕು. ಆದಷ್ಟು ಬೇಗ ರಾಜ್ಯಪಾಲರನ್ನು ಕರ್ನಾಟಕದಿಂದ ಮತ್ತೆ ವಾಪಸ್ ಕರೆಸ್ಕೊಳ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಏನಾದರೂ ರಾಜ್ಯಪಾಲರನ್ನ ಇಲ್ಲೇ ಉಳಿಸ್ಕೊಂಡು ರಾಜ್ಯಪಾಲರೇನಾದರೂ ಮತ್ತೆ ಹಿಂದಿ ಏರಿಕೆ ವಿಚಾರವಾಗಿ ಏನಾದ್ರು ಮಾತಾಡಿದ್ರೆ ರಾಜಭವನವನ್ನು ಮುತ್ತಿಗೆ ಹಾಕ್ತೀವಿ, ಈಚೆ ಕರ್ಕೊಂಬಂದು ಧಿಕ್ಕಾರ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ತೊಲಗಲಿ ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಕನ್ನಡ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ.